ಇಷ್ಟು ದಿನ ನೀವು ಎಲ್ಲ ಕೆಟ್ಟದನ್ನ ಸಹಿಸ್ಕೊಂಡಿದ್ದು ಸಾಕು. ಯಾವುದು ಚೇಂಜ್ ಆಗೋದಿಲ್ಲ. ಚೇಂಜ್ ಆಗುತ್ತೆ ಅಂತ ವೆಯ್ಟ್ ಮಾಡಿ ನೀವು ಕೆಟ್ಟದನ್ನ ಸಹಿಸ್ಕೊತಾ ಇದ್ದೀರಾ ಅಲ್ವಾ? ನಿಮಗೆ ಕೊಡ್ತಾ ಇರುವಂಥ ಡಿಸ್ರೆಸ್ಪೆಕ್ಟ್ ಆಯಿತು, ಎಮೋಷ್ನಲಿ ನಿಮಗೆ ಮಾಡ್ತಿರೋ ಹರ್ಟ್ ಆಯಿತು, ಪ್ರತಿಯೊಂದನ್ನು ಸಹಿಸ್ಕೊತಾ ಇದ್ದೀರಾ. ಬಟ್ ಆ ಎಲ್ಲ ಟಾಲರೆನ್ಸ್ನ ಸ್ಟಾಪ್ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ. ಕಂಪ್ಲೀಟಾಗಿ ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ಶ್ರೇಯಾ ವ್ಲಾಗ್ಸ್. ಇವತ್ತು ಕೂಡ ಎಷ್ಟು ಜನ ಡಿಸ್ರೆಸ್ಪೆಕ್ಟ್ನ ಸಹಿಸ್ಕೊತಾ ಇದ್ದೀರಾ ಬಿಕಾಸ್ ನಿಮಗೆ ಜಗಳ ಆಡೋಕೆ ಇಷ್ಟ ಇಲ್ಲ. ಆ್ಯಂಡ್ ಇನ್ನು ಎಷ್ಟು ಜನ ಮ್ಯಾನಿಪುಲೇಷನ್ನ ಸಹಿಸ್ಕೊತಾ ಇದ್ದೀರಾ ಬಿಕಾಸ್ ನಿಮಗೆ ವಾದ ಮಾಡೋಕೆ ಇಷ್ಟ ಇಲ್ಲ. ಆ್ಯಂಡ್ ಇನ್ನು ಕೆಲವಷ್ಟು ಜನ ಎಷ್ಟು ಜನ ಇದ್ದೀರಾ ಎಮೋಷ್ನಲಿ ನಿಮಗೆ ಹಿಂಸೆ ಆಗ್ತಿದ್ರು ಕೂಡ ನೀವು ಅವ್ರನ್ನ ಪ್ರೀತಿಸ್ತಿದ್ದೀರಾ ಅನ್ನೋ ಒಂದೇ ಕಾರಣಕ್ಕೆ ಆ ಎಲ್ಲ ಪೈನ್ನ ಸಹಿಸ್ಕೊತಾ ಇದ್ದೀರಾ. ಈ ಥರ ತುಂಬ ಜನ ಇದ್ದೀರಾ ಅಲ್ವಾ? ಎಲ್ಲನೂ ಸಹಿಸ್ಕೊತಾ ಇದ್ದೀರಾ, ಆದರೆ ಒಂದನ್ನು ನೀವು ಕಳ್ಕೊತಾ ಇದ್ದೀರಾ. ಯಾವ್ದು ಗೊತ್ತಾ? ನಿಮ್ಮನ್ನು ನೀವೇ ಕಳ್ಕೊತಾ ಇದ್ದೀರಾ. ಸೊ ಎಷ್ಟು ಜನಕ್ಕೆ ಇದನ್ನ ರಿಯಲೈಸ್ ಆಗ್ತಿಲ್ಲ. ಎಲ್ಲದನ್ನು ಸಹಿಸ್ಕೊಳ್ಳೋದ್ರ ಜೊತೆಗೆ ಎಲ್ಲರಿಗೂ ಒಳ್ಳೆಯವಳಾಗಬೇಕು ಅನ್ನೋದ್ರ ಜೊತೆಗೆ ಅಥವಾ ಒಳ್ಳೆಯವನಾಗಬೇಕು ಅನ್ನೋದ್ರ ಜೊತೆಗೆ ನಿಮ್ಮನ್ನು ನೀವು ಕಳ್ಕೊತಿರೋದು ಇನ್ನೂ ರಿಯಲೈಸ್ ಆಗಿಲ್ಲ. ಲೈಫ್ ಇಂಪ್ರೂವ್ ಆಗಬೇಕಂದ್ರೆ ನಿಮ್ಮ ಟಾಲರೆನ್ಸ್ ಕೂಡ ಇಂಪ್ರೂವ್ ಆಗಲೇಬೇಕು. ನೀವು ಏನನ್ನ ತಡ್ಕೋತಾ ಇದ್ದೀರಾ ಅನ್ನೋದು ನಿಮಗೆ ಸ್ವಲ್ಪನಾದರೂ ಅರಿವಿದೆಯಾ? ನಿಮ್ಮನ್ನು ನೀವು ಕಳ್ಕೊತಾ ಇದ್ದೀರಾ. ಇದು ದೊಡ್ಡ ತಪ್ಪು. ಮೆಂಟಲಿ ಇದು ನಿಮ್ಮನ್ನ ಡ್ರೈನ್ ಮಾಡುತ್ತೆ, ನಿಮ್ಮನ್ನ ಕಂಪ್ಲೀಟಾಗಿ ಮುಗಿಸ್ಬಿಡುತ್ತಿದೆಲ್ಲ. ನಿಮ್ಮನ್ನು ನೀವು ಕಾಪಾಡ್ಕೋಬೇಕು. ಟಾಲರೆನ್ಸ್ ಎಷ್ಟಂತ ಮಾಡೋದಕ್ಕಾಗುತ್ತೆ? ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಲೇಬೇಕು. 1 ನಿಮಿಷ 2 ನಿಮಿಷಕ್ಕೆ ವಿಡಿಯೋನ ಕ್ಲೋಸ್ ಮಾಡಿಬಿಟ್ರೆ ಇಂಥ ಒಳ್ಳೆ ವಿಡಿಯೋಗಳು ಒಳ್ಳೆ ವಿಷಯಗಳನ್ನ ನೀವು ಟಾಲರೇಟ್ ಮಾಡೋದಕ್ಕೆ ರೆಡಿ ಇಲ್ಲ. ಇದನ್ನು ಸಹಿಸ್ಕೊಂಡು ನೀವು ಕಂಪ್ಲೀಟಾಗಿ ನೋಡಿ ಏನಾದರೂ ಲೈಫ್ ಚೇಂಜಸ್ ಆಗುತ್ತೆ, ಒಳ್ಳೇದಾಗುತ್ತೆ ಅಂತ ಗೊತ್ತಿದ್ರು ಕೂಡ ನೀವು ಕ್ಲೋಸ್ ಮಾಡ್ತೀರಾ. ಬಟ್ ನಿಮ್ಮ ಲೈಫ್ ಚೇಂಜ್ ಆಗಬೇಕಂದ್ರೆ ನನ್ನ ವಿಡಿಯೋನ ನೀವು ಸಹಿಸ್ಕೊಳ್ಳೇಬೇಕು. ಲೈಫಲ್ಲಿ ಡಿಸ್ರೆಸ್ಪೆಕ್ಟ್ ಆಯಿತು, ಎಮೋಷ್ನಲ್ ಹರ್ಟ್ ಆಯಿತು, ಆ್ಯಂಡ್ ಟಾರ್ಚರ್ ಆಯಿತು. ಇವೆಲ್ಲ ಯಾರೋ ಹೊರಗಡೆಯಿಂದ ಬಂದು ನಿಮಗೆ ಇಲ್ಲಿ ಏನೋ ಮಾಡ್ತಾ ಇಲ್ಲ. ಈ ಎಲ್ಲ ಕಷ್ಟಗಳನ್ನ ನಿಮಗೆ ಕೊಡ್ತಾ ಇಲ್ಲ. ಇದನ್ನ ನೀವು ಅಲೋ ಮಾಡ್ತಿದ್ದೀರಾ ನಿಮಗೆ ಮಾಡೋದಕ್ಕೆ. ಅರ್ಥ ಆಗ್ತಿದೆಯಾ? ನೀವು ಅಲೋ ಮಾಡ್ತಿದ್ದೀರಾ. ನೀವು ಅದೆಲ್ಲದಕ್ಕೂ ಓಕೆ ಅಂತಿದ್ದೀರಾ. ನೀವು ಅವ್ರಿಗೆ ತಿಳಿಸ್ಕೊಡ್ತಾನೆ ಇಲ್ಲ, ಇದು ನನಗೆ ಬೇಡ, ನನಗಿಷ್ಟ ಇಲ್ಲ, ನನ್ನ ಮೆಂಟಲ್ ಹೆಲ್ತ್, ನನ್ನ ನೆಮ್ಮದಿ, ನನ್ನ ಪೀಸ್, ನನ್ನ ಖುಷಿ ಹಾಳಾಗ್ತಿದೆ ಇದರಿಂದ ಅನ್ನೋದನ್ನ ನೀವು ಅವ್ರಿಗೆ ಹೇಳ್ತಾ ಇಲ್ಲ. ಬಟ್ಟೆಯಲ್ಲಿನ ಒಂದು ಸಣ್ಣ ತೂತು ಹೇಗೆ ಆ ಬಟ್ಟೆನ ಕಂಪ್ಲೀಟಾಗಿ ಹರಿದಾಕ್ಬಿಡುತ್ತೆ ಸ್ಲೋಲಿ ಅನ್ನೋದು ನಿಮಗೆ ಗೊತ್ತಿದೆಯಾ? ಎಲ್ರಿಗೂ ಗೊತ್ತೇ ಇರಬೇಕಲ್ಲ ಈ ವಿಷಯ ಅಲ್ವಾ? ಅದೇ ಅದು ಬಟ್ಟೆಗೆ ಮಾತ್ರ ಸೀಮಿತ ಆಗಿಲ್ಲ, ನಿಮ್ಮ ಲೈಫ್ಗೆ ಕೂಡ ಸೀಮಿತವಾಗಿದೆ. ನೀವು ಎಷ್ಟು ಟಾರ್ಚರ್ನ, ನಿಮ್ಮ ಮೆಂಟಲ್ ಹೆಲ್ತ್ ಹಾಳು ಮಾಡ್ತಿರೋ ವಿಷಯಗಳನ್ನ, ಹಿಂಸೆಗಳನ್ನ ನೀವು ಸಹಿಸ್ಕೋತೀರಾ, ಅದನ್ನು ಅಲೋ ಮಾಡ್ತೀರಾ, ಅಷ್ಟು ಅದು ನಿಮ್ಮನ್ನು ಕಂಪ್ಲೀಟಾಗಿ ಡ್ರೈನ್ ಔಟ್ ಮಾಡುತ್ತೆ. ಅಷ್ಟು ನಿಮ್ಮನ್ನು ಕೆಳಗಾಕ್ಬಿಡುತ್ತೆ. ಅದು ಕಂಪ್ಲೀಟಾಗಿ ನಿಮ್ಮನ್ನೇ ಅದು ಹರಿದಾಕ್ಬಿಡುತ್ತೆ. ನೀವು ನೀವಾಗಿರೋದಿಲ್ಲ. ಹಾಗೆ ನೀವು ಅನ್ಬೋದು, ಮೇಡಮ್ ಅಡ್ಜಸ್ಟ್ಮೆಂಟೇ ಲೈಫ್ ಅಲ್ವಾ, ಅಡ್ಜಸ್ಟ್ಮೆಂಟ್ ಇಲ್ಲ ಅಂದರೆ ಲೈಫ್ ಹೇಗಾಗುತ್ತೆ ಅಂತ. ಓಕೆ, ಅಗ್ರಿ ಮಾಡ್ತೀನಿ. ಓಕೆನಾ, ಲೆಟ್ಸ್ ಅಗ್ರಿ ವಾಟ್ ಯು ಸೇ. ಓಕೆ, ಬಟ್ ನಿಮ್ಮ ನೆಮ್ಮದಿನ ಹಾಳು ಮಾಡುವಂಥದ್ದು, ನಿಮ್ಮ ಖುಷಿನ ಹಾಳು ಮಾಡುವಂಥದ್ದು ಅಡ್ಜಸ್ಟ್ಮೆಂಟ್ ಆಗೋಕ್ಕೆ ಚಾನ್ಸೇ ಇಲ್ಲ. ಅಡ್ಜಸ್ಟ್ಮೆಂಟ್ ಅಂದರೆ 2 ಕಡೆಯಿಂದನೂ ಇರಬೇಕಲ್ವಾ? ಅದ್ಯಾಕೆ ಒಬ್ಬರೇ ಮಾಡಬೇಕು? 2 ಕಡೆಯಿಂದನೂ ಅದು ಬರಬೇಕು. ಒಬ್ಬರಿಂದ ಬಂದರೆ ಅದು ಅಡ್ಜಸ್ಟ್ಮೆಂಟ್ ಆಗೋದಿಲ್ಲ, ಟಾರ್ಚರ್ ಆಗುತ್ತೆ. ಸೊ ಈ ಥರ ಅಡ್ಜಸ್ಟ್ಮೆಂಟ್ಗಳನ್ನ ನೀವು ಎಲ್ಲಿವರೆಗೂ ಮಾಡ್ತಾ ಇರ್ತೀರಾ ಅಲ್ಲಿವರೆಗೂ ನಿಮ್ಮ ಲೈಫ್ ಚೇಂಜ್ ಆಗೋದಿಲ್ಲ. ಆ್ಯಂಡ್ ಆ ಇನ್ನೊಂದು ವ್ಯಕ್ತಿ ಇರುತ್ತಲ್ಲ, ಆ ವ್ಯಕ್ತಿ ಕೂಡ ಚೇಂಜ್ ಆಗೋಕ್ಕೆ ಸಾಧ್ಯನೇ ಇಲ್ಲ.
ಸೊ ಲೈಫಲ್ಲಿ 2 ಥರ ಪೇಯ್ನ್ಗಳಿರುತ್ತೆ. ಒಂದು ಪೇಯ್ನ್ ಏನು ಮಾಡುತ್ತೆ, ನಿಮ್ಮನ್ನು ಗ್ರೋ ಮಾಡುತ್ತೆ. ಅದೇ ಇನ್ನೊಂದು ಪೇಯ್ನು ನಿಮ್ಮನ್ನ ಕಂಪ್ಲೀಟಾಗಿ ಡಿಸ್ಟ್ರಾಯ್ ಮಾಡುತ್ತೆ. ಈ 2ನೇ ಪೇಯ್ನ್ನ ಯಾವಾಗ ನೀವು ಅಲೋ ಮಾಡ್ತೀರಾ, ಅಡ್ಜಸ್ಟ್ ಮಾಡ್ಕೋತೀರಾ, ಆವಾಗಲೇ ಈ ಪೇಯ್ನ್ ಜಾಸ್ತಿ ಆಗೋದು, ಆ ಪೇಯ್ನ್ ಪದೇ ಪದೇ ನಿಮ್ಮ ಹತ್ರ ಬರೋದು ಕೂಡ. ಮೆಂಟಲ್ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದ್ಯಾ? ನಮ್ಮ ಮೆಂಟಲ್ ಹೆಲ್ತು ತುಂಬ ಇಂಪಾರ್ಟೆಂಟ್. ನಿಮಗೆ ನೀವು ರೆಸ್ಪೆಕ್ಟ್ ಮಾಡೋದು ಕಲೀರಿ, ಬೌಂಡ್ರಿ ಸೆಟ್ ಮಾಡ್ಕೊಳ್ಳಿ. ಯಾವುದನ್ನು ಅಲೋ ಮಾಡಬೇಕು, ಯಾವುದನ್ನು ಅಲೋ ಮಾಡಬಾರ್ದು, ನೀವೊಂದು ಬೌಂಡ್ರಿ ಹಾಕ್ಕೊಳ್ಳಿ. ನಿಮ್ಮ ಹ್ಯಾಪಿನೆಸ್ಗೆ ಪ್ರಾಮುಖ್ಯತೆ ಕೊಡಿ, ನಿಮ್ಮ ಖುಷಿಗೆ ಪ್ರಾಮುಖ್ಯತೆ ಕೊಡಿ, ನಿಮಗೇನಿಷ್ಟ ಅದಕ್ಕೆ ಪ್ರಾಮುಖ್ಯತೆ ಕೊಡಿ. ಆಲ್ವೇಸ್ ನಿಮ್ಮ ಪ್ರಯಾರಿಟಿ ನೀವೇ ಆಗಿರಬೇಕು, ನಿಮ್ಮ ಖುಷಿನೇ ಆಗಿರಬೇಕು, ನಿಮ್ಮ ಮೆಂಟಲ್ ಹೆಲ್ತೇ ಆಗಿರಬೇಕು. ಆ್ಯಂಡ್ ಇದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಕೂಡ. ನೀವು ರೆಡಿ ಇರಬೇಕು ನಿಮ್ಮ ಲೈಫಲ್ಲಿ ಅದೇನೇ ಬರಲಿ. ಓಕೆ, ಅದೆಷ್ಟು ಇಂಪಾರ್ಟೆಂಟ್ ವ್ಯಕ್ತಿ ಆಗಲಿ, ಅದೆಷ್ಟೇ ಇಂಪಾರ್ಟೆಂಟ್ ಸಿಚುವೇಶನ್ ಆಗಲಿ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ, ನಿಮ್ಮ ಖುಷಿಗೆ, ನಿಮ್ಮ ನೆಮ್ಮದಿಗೆ ಟಾರ್ಚರ್ ಕೊಡುತ್ತೆ, ನಿಮಗೆ ಡಿಸ್ರೆಸ್ಪೆಕ್ಟ್ ಮಾಡುತ್ತೆ ಅಂದರೆ ಅಂಥ ವ್ಯಕ್ತಿಯಿಂದ, ಅಂಥ ಸಿಚುವೇಶನಿಂದ ನೀವು ವಾಕ್ ಅವೇ ಮಾಡ್ತೀರಾ ಅಂತ, ಅದನ್ನು ಬಿಡ್ತೀರಾ, ಅದನ್ನು ಅಲ್ಲೇ ಕಟ್ ಮಾಡ್ತೀರಾ. ಅದೆಂಥ ರಿಲೇಷನ್ಶಿಪ್ಪೇ ಆಗಲಿ, ಅದು ಎಂಥದೇ ಸಂಬಂಧಗಳಾಗಲಿ, ಅದನ್ನು ನೀವು ಅಲ್ಲೇ ಕಟ್ ಆಫ್ ಮಾಡ್ತೀರಾ ಅನ್ನೋದು ನೀವು ಸ್ಟಾರ್ಟ್ ಮಾಡ್ಕೋಬೇಕು. ಆವಾಗ ಮಾತ್ರ ನೀವು ಒಳ್ಳೆಯದನ್ನು ಅಲೋ ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಯಾರೂ ಚೇಂಜ್ ಆಗೋದಿಲ್ಲ. ನಿಮಗೆ ಅದೇ ಡಿಸ್ರೆಸ್ಪೆಕ್ಟ್ ನಡೀತಾ ಇರುತ್ತೆ, ನಿಮಗೆ ಅದೇ ಎಮೋಷ್ನಲ್ ಪೇಯ್ನ್ ಕೊಡ್ತಾ ಇರ್ತಾರೆ ಅಲ್ವಾ? ಅರ್ಥ ಆಗ್ತಿದೆ ಅಂತ ಅನ್ಕೋತಾ ಇದ್ದೀನಿ. ನೀವು ಅನ್ಬೋದು, ಪೇಯ್ನ್ ಟೀಚ್ ಮಾಡುತ್ತೆ ಅಲ್ವಾ, ನಮಗೆ ಪಾಠ ಕಲಿಸುತ್ತೆ ಅಲ್ವಾ? ಹೌದು, ಯಾರಿಲ್ಲ ಅಂದರು. ಆದರೆ ರಿಪೀಟೆಡ್ ಪೇಯ್ನ್ ಏನು ಪಾಠ ಕಲಿಸುತ್ತೆ? ನೀವು ಪಾಠ ಕಲ್ತಿಲ್ಲ ಅಂತಲೇ ಆ ಪೇಯ್ನು ರಿಪೀಟೆಡ್ಲಿ ನಿಮಗೆ ಬರ್ತಾ ಇರೋದು. ಗೊತ್ತಾಗ್ತಿದೆಯಾ? ನೀವು ಪಾಠ ಕಲಿತ್ರೆ ಆ ಪೇಯ್ನ್ ಯಾಕೆ ಬರುತ್ತೆ ಮತ್ತೆ? ಈಗ ಚಿಕ್ಕ ಮಕ್ಳಿಗೆ ಈಗ ಏನೋ ಒಂದು ಕ್ಯಾಂಡಲ್ ಹಚ್ಚುತ್ತೀವಿ, ಅದು ಫ್ಲೇಮ್ ಇರುತ್ತಲ್ಲ, ಅದು ನಿಮಗೆ ಮುಟ್ಟಿಸಿ ಅದು ಸ್ವಲ್ಪ ಬಿಸಿ ಆಗುತ್ತೆ ಅಂದ್ಕೊಳ್ಳಿ, ಅದು ಹಿಂದೆ ಹೋಗುತ್ತೆ ಅಲ್ವಾ? ಮತ್ತೆ ಅದನ್ನು ಹತ್ರಕ್ಕೆ ಕರ್ಕೊಂಡೋಗಿ ಮುಟ್ಟುತ್ತಾ? ಇಲ್ಲ, ಅದು ಪಾಠ ಕಲಿತು ಅಂದರೆ ಅದಕ್ಕೆ ಮತ್ತೆ ಸುಡುತ್ತಾ? ಅದು ಮುಟ್ಟೋದೇ ಇಲ್ಲ ಅಂದರೆ ಹೇಗೆ ಸುಡುತ್ತೆ ಫ್ಲೇಮ್ನ? ಸೊ ಅದಲ್ಲಿಗೆ ಪಾಠ ಕಲ್ತಿದೆ. ಇಲ್ಲ ಸುಡ್ತಿದ್ರು, ಇಲ್ಲ ನಾನು ಮುಟ್ತೀನಿ ಅಂತ ಆ ಮಗು ಹೋಗುತ್ತಾ? ಹೋಗಲ್ಲ. ಅದು ಹೋದರೆ ಏನಾಗುತ್ತೆ? ಮತ್ತೆ ಸುಟ್ಕೊಳ್ಳುತ್ತೆ. ಅಂದರೆ ಅಂಥ ಚಿಕ್ಕ ಮಗುಗೆ ಗೊತ್ತಿರುತ್ತೆ ಇದು ಸುಡುತ್ತೆ, ನಾನು ಇದರಿಂದ ದೂರ ಇರಬೇಕು ಅಂತ. ಇಷ್ಟು ದೊಡ್ಡವರಾಗಿರೋ ನಮಗೆ ಅದು ಎಂಥದೇ ಡಿಸ್ರೆಸ್ಪೆಕ್ಟ್, ಎಮೋಷ್ನಲ್ ಪೇನ್ ಏನೇ ಇದ್ರು, ಅಯ್ಯೋ ಅವ್ರು ನನಗಿಷ್ಟ, ಅಯ್ಯೋ ಇದು ನಮ್ಮ ಸಂಬಂಧ, ಅಯ್ಯೋ ಇದು ನಾನು ಅಲ್ಲಿ ಆ ಪ್ಲೇಸಲ್ಲಿ ನಾನು ಇರಬೇಕು, ಅದು ನಂಗೆ ತುಂಬ ಮುಖ್ಯ, ಈ ಥರ ಅಂದ್ಕೊಂಡು ಎಲ್ಲ ತರಹದ ಏನು ಡಿಸ್ರೆಸ್ಪೆಕ್ಟ್ನೆಲ್ಲ ನೀವು ತಗೊಳ್ತೀರಾ. ಅಲ್ಲಿ ಯಾರು ನಿಮಗೆ ಬೆಲೆ ಕೊಡ್ತಿರೋದಿಲ್ಲ. ನೀವು ಅವ್ರ ಕಣ್ಣಿಗೆ ಯೂಸ್ಲೆಸ್ ಆಗಿಬಿಡ್ತೀರ. ಆ್ಯಂಡ್ ನಾನು ಹೇಳಿದ್ದೇನೆಂದರೆ, ಜನಗಳನ್ನ ಕಂಟ್ರೋಲ್ ಮಾಡಿ ಅಂತ ನಾನು ಹೇಳ್ತಿಲ್ಲ, ಆ್ಯಂಡ್ ಅದಾಗೋದು ಇಲ್ಲ. ಎಷ್ಟು ಜನನ ಕಂಟ್ರೋಲ್ ಮಾಡ್ತೀರಾ? ಒಬ್ಬರು ಇಬ್ಬರು 1000 ಜನನ ಕಂಟ್ರೋಲ್ ಮಾಡೋಕ್ಕಾಗತ್ತಾ? ಇಲ್ಲ. ಬಟ್ ನೀವು ಏನು ಅಲೋ ಮಾಡಬೇಕು, ಏನು ಅಲೋ ಮಾಡಬಾರ್ದು ಅನ್ನೋದನ್ನು ಕಂಟ್ರೋಲ್ ಮಾಡ್ಬೋದಲ್ವ ನೀವು? ಈಗ ಯಾರೋ ನಿಮ್ಗೇನೋ ಡಿಸ್ರೆಸ್ಪೆಕ್ಟ್ ಮಾಡಿದ್ರು, ಆ ಕ್ಷಣನೇ ನೀವು ಅವರಿಗೆ ಬುದ್ಧಿ ಹೇಳಬೇಕು. ಆ ಡಿಸ್ರೆಸ್ಪೆಕ್ಟ್ನ ಸಹಿಸೋಕೆ ನಾನು ರೆಡಿ ಇಲ್ಲ ಅನ್ನೋದನ್ನು ನೀವು ಅವ್ರಿಗೆ ತೋರಿಸ್ಕೊಡ್ಬೇಕು. ನೀವು ಅದನ್ನು ಅಲೋ ಮಾಡ್ಬೋದು ಅಲ್ವಾ? ಅದನ್ನು ನೋಡ್ಕೊಂಡು ಇನ್ನು ಒಂದಷ್ಟು ಜನ ಅಲ್ಲಿರೋರು ಕಲಿತಾರೆ. ಓಕೆ, ಇವ್ರಿಗೆ ಈ ಥರ ಡಿಸ್ರೆಸ್ಪೆಕ್ಟ್ ಮಾಡಿದ್ರೆ ನನಗೆ ಇದೇ ರೀತಿ ಆಗುತ್ತೆ, ನೋ, ಅವ್ರ ಹತ್ರ ಚೆನ್ನಾಗಿ ಮಾತಾಡಬೇಕು, ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ಕಲಿತಾರೆ. ಸೊ ನೀವು ಡಿಸ್ರೆಸ್ಪೆಕ್ಟ್ನ ಅಲೋ ಮಾಡ್ತಿಲ್ಲ, ಅದರಿಂದ ಜನಗಳೇ ಕಲ್ತ್ಕೋತಿದ್ದಾರೆ.
ನೀವು ಅವ್ರನ್ನ ಚೇಂಜ್ ಮಾಡೋದಕ್ಕಾಗಲ್ಲ. ಹೋಗ್ಬಿಟ್ಟು ಓಕೆ ನನಗೆ ರೆಸ್ಪೆಕ್ಟ್ ಕೊಡು, ನಾನು ಇಂಥವಳು, ನಾನು ಇಂಥ ಕೆಲಸ ಮಾಡಿದ್ದೀನಿ, ಇಷ್ಟಿಷ್ಟು ಒಳ್ಳೇದು ಮಾಡಿದ್ದೀನಿ, ಆಗೋದಿಲ್ಲ. ನೀವು ಯಾವುದನ್ನ ಅಲೋ ಮಾಡ್ಬೇಕು, ಯಾವುದನ್ನ ಅಲೋ ಮಾಡಬಾರ್ದು ಅನ್ನೋದನ್ನ ಪರ್ಫೆಕ್ಟಾಗಿ ಮಾಡಿಬಿಟ್ರೆ ಇಡೀ ಜಗತ್ತೇ ನಿಮ್ಮನ್ನ ಇಷ್ಟಪಡುತ್ತೆ, ನಿಮಗೆ ರೆಸ್ಪೆಕ್ಟ್ ಕೊಡುತ್ತೆ. ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ನೀವು ರೈಸ್ ಮಾಡ್ಕೊಳ್ಳಿ, ಓಕೆನಾ? ಸೊ ನೀವೇ ಟೀಚ್ ಮಾಡೋದು ಜನಕ್ಕೆ, ಓಕೆ, ನಿಮ್ಮನ್ನ ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದನ್ನ. ನಿಮ್ಮನ್ನು ಫಸ್ಟ್ ನೀವು ಪ್ರೀತಿಸಿ, ನಿಮಗೆ ನೀವು ರೆಸ್ಪೆಕ್ಟ್ ಕೊಡಿ. ಅಂದರೆ ನೀವು ಅದನ್ನು ನಿಮಗೆ ಮಾಡಿದಾಗ ಬೇರೆಯವ್ರು ಅದ್ರ ಉಲ್ಟಾ ನಿಮಗೆ ಮಾಡಕ್ಕೆ ಬಂದಾಗ ನೀವು ಅದನ್ನು ಅಲೋ ಮಾಡೋದಿಲ್ಲ. ಸೊ ಫಸ್ಟು ನಿಮಗೆ ನೀವು ಇಷ್ಟಪಡಿ, ರೆಸ್ಪೆಕ್ಟ್ ಕೊಡಿ, ಮೆಂಟಲ್ ಹೆಲ್ತ್ ಕಡೆ ಗಮನ ಕೊಡಿ, ನಿಮ್ಮನ್ನು ನೀವು ಖುಷಿಯಾಗಿ ಇಟ್ಕೊಳ್ಳಿ. ಆಗ ಬೇರೆಯವ್ರು ಅದನ್ನು ಹಾಳು ಮಾಡೋಕ್ಕೆ ಬಂದರೆ ನಿಮಗೆ ಸಹಿಸೋಕ್ಕಾಗಲ್ಲ ಅಲ್ವಾ? ನಿಮ್ಮ ದೃಷ್ಟಿನಲ್ಲಿ ನೀವು ಗ್ರೇಟ್ ಅನ್ನಿಸ್ಬೇಕು, ನಿಮ್ಮ ದೃಷ್ಟಿನಲ್ಲಿ ನೀವೇ ಎಲ್ಲ. ಅದನ್ನು ನೀವು ಸೆಲ್ಫ್ ಕಾನ್ಫಿಡೆನ್ಸ್ನ ಫಸ್ಟು ನೀವು ತಗೊಳ್ಳಿ. ಆಮೇಲೆ ಬೇರೆಯವರು ಅದನ್ನು ಹಾಳು ಮಾಡೋಕ್ಕೆ ಬಂದರೆ ನೀವೇ ಅದನ್ನು ಹಾಳು ಮಾಡೋದಕ್ಕೆ ಬಿಡೋದಿಲ್ಲ. ಯಾವಾಗ ನಿಮ್ಮ ಮೇಲೆ ನಿಮಗೆ ಪ್ರೀತಿ ಇರೋದಿಲ್ಲ, ನೀವೇ ರೆಸ್ಪೆಕ್ಟ್ ಮಾಡ್ಕೊಳ್ಳೋದಿಲ್ಲ, ನೀವೇ ಇಷ್ಟಪಡೋದಿಲ್ಲ, ಆಗ ಬೇರೆಯವರು ಅದನ್ನೇ ಮಾಡಿದಾಗ ನಿಮ್ಗೇನು ಅನಿಸೋದೇ ಇಲ್ಲ. ಗೊತ್ತಾಯ್ತಾ? ಸೊ ಫೈನಲಿ, ನೆವರ್ ಅಗೇನ್ ಎವರ್ ಅಂಥವ್ರನ್ನ ಮತ್ತೆ ನಿಮ್ಮ ಲೈಫಲ್ಲಿ ಅಲೋ ಮಾಡಲ್ಲ, ಅಂಥ ಚಾನ್ಸ್ ಕೊಡೋದಿಲ್ಲ, ಅಂಥ ಸಿಚುವೇಶನಿಗೂ ಚಾನ್ಸ್ ಕೊಡೋದಿಲ್ಲ ಅನ್ನೋದನ್ನ ಈ ಕ್ಷಣನೇ ಈಗಲೇ ಡಿಸೈಡ್ ಮಾಡಿ, ಸ್ಟ್ರಾಂಗ್ ಆಗಿ, ಮೆಂಟಲಿ ಫಿಸಿಕಲಿ ಗ್ರೋ ಆಗಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಈ ವಿಡಿಯೋಗಳನ್ನ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಯಾರ್ಯಾರಿಗೆ ಇದರ ಅವಶ್ಯಕತೆ ಇದೆ ಅವ್ರಿಗೆ ಶೇರ್ ಮಾಡಿ. ನೀವು ಸೇವ್ ಮಾಡ್ಕೊಳ್ಳಿ, ಮತ್ತೆ ಈ ವಿಡಿಯೋನ ನೋಡಬೇಕಂದ್ರೆ ಲೈಕ್ ಮಾಡೋದು ಮರಿಬೇಡಿ. ಇನ್ನು ತುಂಬ ಒಳ್ಳೆ ವಿಡಿಯೋಗಳ ಜೊತೆ ಮತ್ತೆ ಬರ್ತೀನಿ. ಶ್ರೇಯಾ ಲಾಕ್ಸ್ನ ನೋಡ್ತಾ ಇರಿ. ಸೊ ಥ್ಯಾಂಕ್ ಯು ಆಲ್.